ಟಾಕ್ಸಿಕ್ ಸಿನಿಮಾದ ವಿಚಾರವಾಗಿ ಈ ನಮ್ಮ ಕೆಲ ಕನ್ನಡಿಗರ ದುರ್ಬುದ್ಧಿ ಹಾಗೆ ದರಿದ್ರ ಮನಸ್ಥಿತಿಯನ್ನ ಕಂಡು ನನಗಂತೂ ನಾಚಿಕೆಯ ಜೊತೆಗೆ ಅಸಹ್ಯನೂ ಸಹ ಅನ್ಸ್ಬಿಡ್ತು. ಯಾರೋ ಹೊರಗಿನಿಂದ ಬಂದು ನಮ್ಮವರನ್ನ ತುಳಿತಾ ಇದ್ದಾರೆ ಅಂದ್ರೆ ನಾವುಗಳು ನಮ್ಮವರ ಪರವಾಗಿ ನಿಂತ್ಕೊಳ್ಬೇಕು. ನಮ್ಮವರ ಪರವಾಗಿ ನಿಂತ್ಕೊಳ್ದೆಲೇನೆ ಹೊರಗಿನವರ ಪರವಾಗಿ ನಿಂತ್ಕೊಂಡು ಅವರ ಜೊತೆ ಕೈ ಜೋಡಿಸಿ ನಮ್ಮವರನ್ನೇ ತುಳಿಯುವಂತಹ ಕೆಲಸವನ್ನ ಯಾವತ್ತಿಗೂ ಸಹ ಮಾಡೋದಕ್ಕೆ ಹೋಗ್ಬಾರ್ದು. ಟಾಕ್ಸಿಕ್ ಎಂಬ ಕನ್ನಡ ಮಟ್ಟದ ಸಿನಿಮಾದಲ್ಲಿ ನಟ ಯಶ್ ಅವರು ಅಭಿನಯಿಸಿಲ್ಲ. ಟಾಕ್ಸಿಕ್ ಎಂಬ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ನಟ ಯಶ್ ಅವರು ಅಭಿನಯಿಸಿದ್ದಾರೆ ಅಂತ ಪ್ರತಿಯೊಬ್ಬ ಕನ್ನಡಿಗನು ಹೆಮ್ಮೆ ಪಡಬೇಕಾಗಿತ್ತು. ಆದ್ರೆ ಒಬ್ಬ ಕನ್ನಡಿಗನ ಸಿನಿಮಾವನ್ನ ಕನ್ನಡಿಗರಾಗೇನೆ ಕಾಲೆಳೆಯುವಂತಹ ಕೆಲಸಗಳನ್ನ ಮಾಡ್ತಾ ಇದ್ದೀರಲ್ಲ ನೀವುಗಳು. ಅಕ್ಕಪಕ್ಕದ ಫಿಲಿಂ ಇಂಡಸ್ಟ್ರಿಗಳನ್ನ ಒಮ್ಮೆ ನೋಡಿ. ಯಾವ್ದ್ರಿ ನಿಮ್ಮ ಕಿತ್ತೋಗಿರೋ ಸ್ಟಾರ್ ವಾರು ಅಕ್ಕಪಕ್ಕದ ಸಿನಿಮಾ ರಂಗದಲ್ಲಿ ಬಡದಾಡ್ತಾರೆ ನೋಡ್ಬೇಕು. ಅದು ಸ್ಟಾರ್ ವಾರ್ ಅಂತಂದ್ರೆ ಅವ್ರೇನೇ ಬಡದಾಡ್ಕೊಳ್ಳಿ ಸಿನಿಮಾ ಅಂತ ಬಂದಾಗ ಎಲ್ಲ ಒಂದಾಗ್ತಾರೆ, ಒಗ್ಗಟ್ಟಾಗ್ತಾರೆ, ಎಲ್ಲ ನಟರು ಬರ್ತಾರೆ, ನಟಿಯರು ಬರ್ತಾರೆ. ಅದು ಚಿತ್ರರಂಗ ಅಂತಂದ್ರೆ ಅಂತಹ ಚಿತ್ರರಂಗದವರನ್ನ ನೋಡಿ ನಮ್ಮ ಕನ್ನಡ ಚಿತ್ರರಂಗದವರು ಕಲಿಯುವಂತಹದ್ದು ತುಂಬಾನೇ ಇದೆ. ಈ ನಮ್ಮ ಕನ್ನಡಿಗರ ದರಿದ್ರ ಮನಸ್ಥಿತಿ ಹಾಗೆ ನಮ್ಮ ದೇಶದ ಜನರ ದರಿದ್ರ ಮನಸ್ಥಿತಿ ಯಾವ ರೀತಿಯಾಗಿ ಬೆಳೆದ್ಬಿಟ್ಟಿದೆ ಗೊತ್ತಾ? ಒಂದು ರೂಮ್ನಲ್ಲಿ ಕೂತ್ಕೊಂಡು ಮೊಬೈಲ್ನಲ್ಲಿ ಇಡೀ ಪ್ರಪಂಚದ ವಿಡಿಯೋಗಳನ್ನೆಲ್ಲ ನೋಡ್ಬಿಡೋದು. ಇಡೀ ಪ್ರಪಂಚದ ವಿಡಿಯೋಗಳನ್ನ ನೋಡ್ಬಿಟ್ಟು ಪ್ರಪಂಚದ ಬಗ್ಗೆ ಮಾತನಾಡೋದು. ಅದಲ್ಲ ಪ್ರಪಂಚದ ಬಗ್ಗೆ ಮಾತನಾಡೋದು. ಪ್ರಪಂಚವನ್ನ ಸುತ್ತಿ, ಪ್ರಪಂಚವನ್ನ ನೋಡಿ, ಪ್ರಪಂಚದ ಬೇರೆ ಬೇರೆ ಭಾಗದ ಜನರ ಭಾವನೆಗಳು ಹೇಗಿರುತ್ತೆ ಅದನ್ನೆಲ್ಲ ತಿಳ್ಕೊಂಡು ಪ್ರಪಂಚದ ವಿಚಾರಗಳನ್ನ ಮಾತನಾಡಬೇಕು. ಟಾಕ್ಸಿಕ್ ಸಿನಿಮಾನು ಅಷ್ಟೇನೆ. ಕೇವಲ ಕನ್ನಡಿಗರಿಗೆ ತಲುಪಿಸಬೇಕಾಗಿರುವಂತಹ ಸಿನಿಮಾ ಅಲ್ಲ. ಕನ್ನಡಿಗರಿಗೆ ತಲುಪಿಸಬೇಕಾದಂತಹ ಸಿನಿಮಾ ಆಗಿದ್ದರೆ ಕನ್ನಡಿಗರ ಭಾವನೆಗಳೇನು, ಕನ್ನಡ ಸಂಸ್ಕೃತಿ, ನಮ್ಮ ಏನು ಗುಣಗಳೇನಿದೆ ಇದರ ಆಧಾರದ ಮೇಲೆ ಸಿನಿಮಾಗಳನ್ನ ಮಾಡೋರು. ಈ ಟಾಕ್ಸಿಕ್ ಎಂಬ ಸಿನಿಮಾವನ್ನ ಪ್ರಪಂಚದ ಬೇರೆ ಬೇರೆ ಭಾಗದಲ್ಲಿ, ಈಗ ನಾನು ಕನ್ನಡಿಗನಾಗಿ ಯೋಚನೆ ಮಾಡೋದಕ್ಕೂ ನನ್ನ ಭಾವನೆಗಳೇ ಬೇರೆ ಇರುತ್ತೆ. ನೀವು ಉತ್ತರ ಭಾಗದಕ್ಕೆ ಹೋಗಿ ಅಲ್ಲಿನ ಭಾವನೆಗಳೇ ಬೇರೆ. ನೀವು ಫ್ರಾನ್ಸ್, ಜರ್ಮನ್ ಆ ಕಡೆಗೆಲ್ಲ ಹೋಗಿ ರಷ್ಯನ್ಸ್ ಅವ್ರು ಬೇರೆ ಬೇರೆನೆ. ಕೆಲವೊಂದು ಕಂಟ್ರಿನಲ್ಲಿ ಜನ ನಗದೇ ಇಲ್ಲ. ಹೀಗಿರುವಾಗ ಪ್ರಪಂಚದ ಬೇರೆ ಬೇರೆ ಭಾಗಗಳಿಗೆ ಈ ಟಾಕ್ಸಿಕ್ ಎಂಬ ಸಿನಿಮಾವನ್ನ ತೆಗೆದುಕೊಂಡು ಹೋಗ್ಬೇಕು. ಹಾಗಾಗಿ ಆ ರೀತಿಯಾದಂತಹ ಸಿನಿಮಾವನ್ನ ಮಾಡಿದ್ದಾರೆ. ಟಾಕ್ಸಿಕ್ ಎಂಬ ಸಿನಿಮಾವನ್ನ ಇಟ್ಬಿಟ್ಟು ಹೆಸರನ್ನ ಇಟ್ಬಿಟ್ಟು ಏನ್ ಮುಂಗಾರು ಮಳೆ ಸ್ಟೋರಿನಲ್ಲಿ ಮಾಡೋದಕ್ಕಾಗುತ್ತಾ? ನೀವು ಮೊದಲು ಸಿನಿಮಾದ ಬಗ್ಗೆ ಯಾರೆಲ್ಲ ಮಾತನಾಡ್ತಾ ಇದ್ದೀರಾ, ಕನ್ನಡಿಗನಾಗಿ ಕರ್ನಾಟಕದ ದೃಷ್ಟಿಯಿಂದ ಆ ಸಿನಿಮಾವನ್ನ ನೋಡೋದಕ್ಕೆ ಹೋಗ್ಬಿಡಿ. ಪ್ರಪಂಚದ ದೃಷ್ಟಿಯಿಂದ ಏನ್ ಹೇಳಿ, ಪ್ರಪಂಚದ ದೃಷ್ಟಿಯಿಂದ ಆ ಸಿನಿಮಾವನ್ನ ನೋಡಿ. ಅವನ್ ಯಾರೋ ಒಬ್ಬ ಅಯೋಗ್ಯ ಮಾತನಾಡ್ತಾ ಇದ್ದ, ನೋಡ್ತಾ ಇದ್ದೆ ನನಗೂ ಯಾವುದೋ ಒಂದು, ಈ ಸಿನಿಮಾನ ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕಾಗುತ್ತೇನ್ರಿ, ಈ ಫ್ಯಾಮಿಲಿನ ಕರ್ಕೊಂಡು ಹೋಗೋದಕ್ಕಾಗುತ್ತೇನ್ರಿ, ಏನದು ಮಕ್ಕಳನ್ನ ಮರಿನ ಕರ್ಕೊಂಡು ಹೋಗಿ ನೋಡೋದಕ್ಕಾಗುತ್ತೇನ್ರಿ ಅಂತ ಹೇಳ್ತಾ ಇದ್ದ. ಅಯೋಗ್ಯ, ನಿನಗೆ ಒಂದು ಸಿನಿಮಾ ಅನ್ನೋದು ಕೊಟ್ಟರೆ ಬಿಡುಗಡೆ ಆದ್ರೆ ಅದಕ್ಕಿಂತ ಮುಂಚೆ ನಿನಗೆ ಅದಕ್ಕೆ ಒಂದು ಸರ್ಟಿಫಿಕೇಟ್ ಅಂತ ಕೊಡ್ತಾರೆ ಸೆನ್ಸಾರ್ ಬೋರ್ಡ್ನವರು. ಎ ಸರ್ಟಿಫಿಕೇಟ್ ಸಿನಿಮಾನ, UA ಅಥವಾ ಯು ಸರ್ಟಿಫಿಕೇಟ್ ಸಿನಿಮಾನ ಅಂತಂದ್ಬಿಟ್ಟು ಸರ್ಟಿಫಿಕೇಟ್ ಕೊಡ್ತಾರೆ. ಟಾಕ್ಸಿಕ್ ಎಂಬುವಂತಹದ್ದು ಒಂದು ಎ ಸರ್ಟಿಫಿಕೇಟ್ ಸಿನಿಮಾ. ಅದನ್ನ ಯಾರು ನೋಡ್ಬೇಕು ಅಂತವ್ರೆ ನೋಡ್ಬೇಕು. ನಿನ್ಗೆ ಯಾವನ್ ಹೇಳಿದ್ದು ಫ್ಯಾಮಿಲಿನ ಕರ್ಕೊಂಡು ಹೋಗುವಂತ, ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗುವಂತ ಅಂದ್ಬಿಟ್ಟು? ಹೆಂಡತಿ ಮಕ್ಳನ್ನ ಕರ್ಕೊಂಡು ಹೋಗಿ ಬೇಜಾನ್ ಸಿನಿಮಾ ಇದಾವೆ, ಯು ಸರ್ಟಿಫಿಕೇಟ್ ಸಿನಿಮಾ ಬರ್ತವೆ, ಅಂತದಕ್ಕೆ ಕರ್ಕೊಂಡು ಹೋಗ್ಬೇಕು, ತೋರಿಸ್ಬೇಕು. ಇಂತಹ ಸಿನಿಮಾಗಳಿಗೆ ಬಂದ್ಬಿಡ್ತಾರೆ, ಸಿನಿಮಾ ನೋಡ್ಬಿಡ್ತಾರೆ. ಫ್ಯಾಮಿಲಿ ಜೊತೆ ಕೂತ್ಕೊಂಡು ನೋಡೋದಕ್ಕಾಗುತ್ತೇನ್ರಿ, ಹೆಂಡತಿ ಜೊತೆ ಕೂತ್ಕೊಂಡು ನೋಡೋಕ್ಕಾಗುತ್ತೇನ್ರಿ, ಮಕ್ಳ ಜೊತೆ ನೋಡೋದಕ್ಕಾಗುತ್ತೇನ್ರಿ? ಈ ತರ ಡೈಲಾಗ್ಗಳನ್ನ ನೋಡ್ತಿರ್ತಾರೆ. ನಾನು ನನ್ನ ಕಾಲೇಜ್ ಡೇಸ್ ಅಲ್ಲಿ ಇದ್ದಾಗ ಈ ಮುಸ್ಸಂಜೆ ಮಾತು, ನಿನ್ನಿಂದಲೇ, ಜಸ್ಟ್ ಮಾತಲ್ಲಿ ಇಂತಹ ಸಿನಿಮಾಗಳನ್ನ ನಾನು ಇಷ್ಟಪಡ್ತಾ ಇದ್ದಂಥವನು. ನಾನು ಸಿನಿಮಾ ನೋಡ್ತಾ ಇದ್ರೆ ನನ್ನ ಪಕ್ಕದಲ್ಲಿರುವಂತ ನನ್ನ ಸ್ನೇಹಿತರು ಆರಾಮಾಗಿ ನಿದ್ದೆ ಮಾಡ್ತಿರೋರು. ಹೋಗಪ್ಪ ನೀನು, ಯಾರು ಇಂಥ ಸಿನಿಮಾಗಳನ್ನ ಯಾರು ನೋಡ್ತಾರೆ ಅಂತ ಹೇಳೋರು. ನನಗೆ ಸಿನಿಮಾ ಇಷ್ಟ ಆಗ್ತಿತ್ತು. ನಾನು ಸಿನಿಮಾಗಳನ್ನ ನೋಡುವಂತಹ ರೀತಿನೇ ಬೇರೆ. ನಾನು ಫೀಲ್ ಮಾಡ್ಬಿಟ್ಟು ನನ್ನ ಸಿನಿಮಾಗಳನ್ನ ನೋಡ್ತೀನಿ. ನನಗಿಷ್ಟ ಆಗಿರುವಂತಹ ಸಿನಿಮಾಗಳು ಬೇರೆಯವ್ರಿಗೂ ಇಷ್ಟ ಆಗ್ಬೇಕು ಅಂತ ಏನಿಲ್ವಲ್ಲ. ನಾವು ಎಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಂಡ್ಬಿಟ್ಟಿದೀವಿ ಅಂತಂದ್ರೆ ನೋಡಿ, ಬೇರೆ ಬೇರೆ ದೇಶಗಳಲ್ಲಿರುವಂತಹ ಏರ್ಪೋರ್ಟ್ನ ಫೋಟೋಗಳನ್ನ, ವಿಡಿಯೋಗಳನ್ನ ನೋಡಿ ಖುಷಿ ಪಡ್ತೀವಿ, ಹಾಡು ಹೋಗ್ತೀವಿ. ಬೇರೆ ಬೇರೆ ದೇಶದಲ್ಲಿರುವಂತಹ ಪ್ರವಾಸಿ ಸ್ಥಳಗಳನ್ನ ನೋಡಿ ಖುಷಿ ಪಡ್ತೀವಿ, ಏನ್ ಹಂಗಿದೆ ಹಿಂಗಿದೆ ಅಂತ ಅಂದ್ಬಿಟ್ಟು ಮಾತನಾಡ್ತೀವಿ. ಬೇರೆ ಬೇರೆ ಕಂಟ್ರಿಗಳ ಹೀರೋಗಳನ್ನ ನೋಡಿ, ಹೀರೋಯಿನ್ಗಳನ್ನ ನೋಡಿ ಹಾಗೆ ಹೀಗೆ ಅಂತೆಲ್ಲ ಮಾತನಾಡ್ತೀವಿ. ಅದೇ ನಮ್ಮ ದೇಶದ ಏರ್ಪೋರ್ಟ್ಗಳನ್ನ ನೋಡಿ ಟೀಕೆಯನ್ನ ಮಾಡ್ತೀವಿ. ನಮ್ಮ ದೇಶದ ಪ್ರವಾಸಿ ಸ್ಥಳಗಳನ್ನ ನೋಡಿ ಹಾಗ ಹೀಗೆ ಅದು ಇದು ಅಂತ ಮಾತನಾಡ್ತೀವಿ. ಪ್ರಪಂಚದಲ್ಲಿ ತುಂಬಾ ಶ್ರೀಮಂತರಿದ್ದಾರೆ. ಅವನು ಅಷ್ಟು ಕೋಟಿ ಇಟ್ಟಿದ್ದಾನಂತೆ, ಅಷ್ಟು ಡಾಲರ್ಸ್ ಇಟ್ಟಿದ್ದಾನೆ, ಇಷ್ಟು ಡಾಲರ್ಸ್ ಇಟ್ಟಿದ್ದಾನೆ ಅಂತ ಮಾತನಾಡ್ತೀವಿ. ಆ ಶ್ರೀಮಂತರ ಪಟ್ಟಿಯಲ್ಲಿ ನಮ್ಮ ದೇಶದ ಅದಾನಿನೂ ಸಹ ಇದ್ದಾರೆ, ಅಂಬಾನಿನೂ ಸಹ ಇದ್ದಾರೆ.
ಅವ್ರನ್ನ ಏನಂತ ಹೇಳ್ತೀವಿ ನಾವು? ಟೀಕೆಯನ್ನ ಮಾಡ್ತೀವಿ. ಬೆಳಗ್ಗೆ ಎದ್ರೆ ಸಾಕು ಅದಾನೆ ಹಂಗಂತೆ ಹಿಂಗಂತೆ ಅಂತ ಅಂದ್ಬಿಟ್ಟು ಇದು ಟೀಕೆಗಳನ್ನ ಮಾಡ್ತಿರ್ತೀವಿ. ಅಂದ್ರೆ ನಮ್ಮ ಮನಸ್ಥಿತಿ ಹೇಗೆ ಅಂತಂದ್ರೆ, ನಮ್ಮ ಬಳಿ ಎಲ್ಲ ಇದ್ರೂನು ಸಹ ಬೇರೆಯವರನ್ನ ನೋಡಿ ಖುಷಿ ಪಡುವಂತಹ ಮನಸ್ಥಿತಿ. ಯಾಕೆ ಈ ರೀತಿಯಾದಂತಹ ಮನಸ್ಥಿತಿಯನ್ನ ಬೆಳೆಸ್ಕೊಳ್ತೀರಾ ನೀವುಗಳು? ಒಂದು ಇದನ್ನ ಯಾರನ್ನು ನನಗೂ ಗೊತ್ತು ಸಿನಿಮಾ ಹೇಗೆ ಅಂತ ಅಂದ್ಬಿಟ್ಟು. ಇದು ಕನ್ನಡ ಸಿನಿಮಾ ಅಂತ ನೀವು ಹೇಳಿದ್ರುನು ಕನ್ನಡದಂದ್ರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತೆಗೆದುಕೊಂಡು ಹೋಗ್ಬೇಕಾಗಿರೋಂತಹ ಸಿನಿಮಾ. ನೀವು ಹೇಗ್ ಬಯಸ್ತಿದ್ದೀರಾ ಅಂತಂದ್ರೆ, ಈ ಧಾರಾವಾಹಿಗಳು ನೋಡ್ಬಿಟ್ಟು ಅಭ್ಯಾಸ ಮಾಡ್ಕೊಂಡ್ಬಿಟ್ಟು ಆ ಈ ಅಕ್ಕ ತಮ್ಮನ ಸಂಬಂಧ, ಮನೆ ಸೊಸೆ ಮತ್ತೆ ಏನಂತ ಹೇಳ್ತಾರೆ ಅತ್ತೆಯ ಸಂಬಂಧ, ಅತ್ತೆ ಸೊಸೆ ಸಂಬಂಧ, ಮಾವ ಚಿಕ್ಕಪ್ಪ ಈ ರೀತಿಯಾದಂತಹ ಸಿನಿಮಾಗಳನ್ನ ಬಯಸ್ತಾ ಇದ್ದೀರಾ? ಅಥವಾ ಬರೀ ಹಿಂಗೆ ಡೈಲಾಗ್‌ಗಳನ್ನ ಹೊಡ್ಕೊಂಡು ಹಂಗೆ ಹಿಂಗೆ ಹಿಂಗೆ ಒಂದೆರಡು ಡೈಲಾಗ್ ಹೊಡೆದು, ಶಿಳ್ಳೆ ಹೊಡೆದು, ಕಾರಿಂದ ಮೇಲಿಂದ ಹಿಂಗೆ ಜಂಪ್ ಮಾಡ್ಕೊಂಬಂದು, ಮೇಲಿಂದ ಹೂನಾರ ಎಲ್ಲ ಬಂದು, ಈ ತರ ಏನಾದ್ರು ಸಿನಿಮಾಗಳನ್ನ ನೀವು ಇದ್ ಮಾಡ್ತಾ ಇದ್ದೀರಾ? ಮೊದಲು ಸಿನಿಮಾಗಳನ್ನ ನೋಡುವಂತಹ ದೃಷ್ಟಿಕೋನಗಳನ್ನ ಬೆಳೆಸ್ಕೊಳ್ಳಿ. ಅಭಿಮಾನ ಆಮೇಲೆ ಇದ್ದಿದ್ದೇನೆ. ನನಗಿಂತ ಯಶ್‌ನ ನೀವು ವಿರೋಧವನ್ನ ಮಾಡ್ತಾ ಇದ್ದೀರಾ? ನಾನು ಯಶ್‌ನ ವಿರೋಧ ಮಾಡಿದಷ್ಟು ನೀವು ಮಾಡಿಲ್ಲ ಕಾಲೇಜ್ ಡೇಸ್‌ಗಳಲ್ಲಿ. ನಾವು ಆ ರೀತಿಯಾಗಿ ನಾವು ಯಶ್‌ನ ವಿರೋಧ ಮಾಡ್ತಾ ಇದ್ವಿ. ಈಗ ಯಾರನ್ನೂ ನಾವು ವಿರೋಧ ಮಾಡೋದಿಲ್ಲ. ಯಾವ ಸಿನಿಮಾ ತುಂಬಾ ಚೆನ್ನಾಗಿರುತ್ತೋ ಆ ಸಿನಿಮಾಗಳನ್ನ ಹೋಗ್ತೀವಿ, ನೋಡ್ತೀವಿ. ನನಗೆ ಸಿನಿಮಾ ರಂಗ ತುಂಬಾ ತುಂಬಾ ಚೆನ್ನಾಗ್ ಗೊತ್ತು. ಹಾಗಾಗಿ ಇದನ್ನೆಲ್ಲ ನಾನು ಹೇಳ್ತಾ ಇರೋದು. ಒಂದು ಸಿನಿಮಾವನ್ನ ಹೊರಗಡೆ ತರಬೇಕು ಅಂದ್ರೆ ಅದು ಎಷ್ಟು ಕಷ್ಟ ಇರುತ್ತೆ ಅಂತ ಅಂದ್ಬಿಟ್ಟು ನನಗೆ ತುಂಬಾ ತುಂಬಾ ಚೆನ್ನಾಗ್ ಗೊತ್ತು. ಇವೆಲ್ಲ ಒಂದು ಪ್ರೊಪಗಂಡ ಇದು. ನಾನು ನೋಡಿದ್ದೀನಿ, ತುಂಬಾ ತುಂಬಾ ಜನನ್ನ ನೋಡ್ತಾ ಇದ್ದೆ. ಇವರು ಸಿನಿಮಾಗಳನ್ನ ನೋಡಿಲ್ಲ. ಸಿನಿಮಾ ಬಗ್ಗೆ ರಿವ್ಯೂಗಳನ್ನ ಬರೀತಾ ಇದ್ದಾರೆ. ನನಗೆ ತಲೆ ಕೆಟ್ಟೋಗ್ಬಿಡ್ತು ನೆನ್ನೆಯಿಂದ. ನಾನು ನೋಡಿದ್ದೀನಿ ಕೆಲವೊಂದಷ್ಟು ಸಿನಿಮಾಗಳನ್ನ, ತಲೆನೋವು ಬರ್ಸ್ಕೊಂಡಿದ್ದೀನಿ ಆ ಸಿನಿಮಾಗಳಿಗೆ ಹೋಗಿ. ಯಾಕಂದ್ರೆ ನನಗೆ ಇಷ್ಟ ಆಗ್ತಿರ್ಲಿಲ್ಲ. ನನ್ನ ಸ್ನೇಹಿತರೆಲ್ಲ ಪಕ್ಕದಲ್ಲಿ ಶಿಳ್ಳೆ ಹೊಡ್ಕೊಂಡು ಸಿನಿಮಾ ನೋಡ್ತಾ ಇದ್ರು. ಆ ಸಿನಿಮಾ ಹೇಳ್ತೀನಿ, ಚೆಂಡ ಅಂತ ಒಂದು ಸಿನಿಮಾ ಹೋಗಿದ್ದೀನಿ. ನನಗಂತೂ ತಲೆನೋವು ಬಂದ್ಬಿಟ್ಟಿತ್ತು. ಬಟ್ ನನ್ನ ಸ್ನೇಹಿತ ಈಗ ಕೂತ್ಕೊಂಡು ನೋಡ್ತಾ ಇದ್ದ. ಹೀಗೆ ಅಂತ ಇದ್ದ. ಅವ್ನು ಥಿಯೇಟ್ರಿಂದ ಈಚೆ ಬರೋಷ್ಟೊತ್ತಿಗೆ ದುನಿಯಾ ವಿಜಯ ಆಗೋಗ್ಬಿಟ್ಟಿದ್ದ. ನಾನು ಯಾರಿಗಾರು ಹೊಡೆದು ಬಿಡ್ತಾನೆ ಅನ್ಕೊಳ್ತಾ ಇದ್ದೆ. ನಮ್ಗೆ ಆ ರೀತಿಯಾದ ಸಿನಿಮಾಗಳು ಇಷ್ಟ ಆಗೋದಿಲ್ಲ. ಒಂದು ಪ್ರೊಪಗಂಡ ಯಾವ ರೀತಿಯಾಗಿ ಮಾಡ್ತಾರೆ ಅಂತಂದ್ರೆ, ಯಾರನ್ನ ಒಬ್ರು ತುಳಿಬೇಕು ಅಂತಂದಾಗ ಅದನ್ನ ತುಳಿಯಾಗೇನೆ ಮಾಡ್ತಿರ್ತಾರೆ. ನಾನು ಹೇಳಿದ್ನಲ್ಲ, ಸಿನಿಮಾವನ್ನ ನೋಡುವಂತಹ ದೃಷ್ಟಿಕೋನವನ್ನ ಬೆಳೆಸ್ಕೊಳ್ಳಿ. ಫೀಲ್ ಮಾಡಿ ಯಾವ ರೀತಿಯಾದಂತಹ ಸಿನಿಮಾಗೆ ಹೋದ್ರೆ ನನಗೆ ಖುಷಿ ಸಿಗುತ್ತೆ ಅಂತ ಅಂತಹ ಸಿನಿಮಾಗಳಿಗೆ ಹೋಗಿ. ನಾನು ಹೇಳಿದ್ನಲ್ಲ, ಆ ಸಿನಿಮಾಗಳ ರಿವ್ಯೂಗಳು ಬರ್ದಿದ್ರು. ಅಯ್ಯೋ, ಸಿನಿಮಾ ನೋಡಿದ್ರೆ ತಲೆನೋವು ಬರ್ತಿತ್ತು ಏನೋ ಗೊತ್ತಿಲ್ಲ ನನಗಂತೂ. ಕೆಲವೊಂದಷ್ಟು ಮೂವಿಗಳು ನೋಡಿ ತಲೆನೋವು ಬರ್ಸ್ಕೊಂಡಿದ್ದೀನಿ. ಆ ಬರ್ದಿದ್ರಲ್ಲ ರಿವ್ಯೂಗಳು, ಎಲ್ಲ ನೆಗೆಟಿವ್ ರಿವ್ಯೂಗಳು. ಅದನ್ನ ನೋಡೇನೆ ನಂಗೆ ತಲೆನೋವು ಬಂದ್ಬಿಡ್ತು. ಅದನ್ನ ನೋಡೇನೆ ತಾಳಪ್ಪ, ನಾವು ಹೋಗಿ ನೋಡ್ಕೊಂಡ್ ಬಂದ್ಬಿಡೋಣ ಸಿನಿಮಾನ ಅಂದ್ಬಿಟ್ಟು ನೈಟ್ ಹೋಗಿ ಸಿನಿಮಾ ನೋಡ್ಕೊಂಡ್ ಬಂದಿದ್ದೀನಿ. ನಾನು ಸಿನಿಮಾಗಳ ಬಗ್ಗೆ ಎಲ್ಲೂ ಕಡಿಮೆ ನಾನು ಅಪರೂಪ ಮಾತನಾಡೋದು. ಸಿನಿಮಾ ರಂಗದಿಂದನೇ ಬಂದಿದ್ದೀನಿ. ಅದ್ರೂ ಸಿನಿಮಾಗಳ ಬಗ್ಗೆ ನಾನು ತುಂಬಾ ಕಡಿಮೆ ಮಾತನಾಡೋದು. ಬಟ್ ಇಂತಹ ಒಂದು ಅಂತಾರಾಷ್ಟ್ರೀಯ ಮಟ್ಟದ ಕ್ವಾಲಿಟಿ ನಿಮ್ಗೆ ಸ್ಟೋರಿ ಬೇಕು ಅಂದ್ರೆ ಕೊಡೋದಕ್ಕಾಗೋದಿಲ್ಲ. ಕೆಲವೊಂದಷ್ಟು ನಾನು ಹೇಳ್ತೀನಿ, ತುಂಬಾ ತುಂಬಾ ಇಂಗ್ಲಿಷ್ ಮೂವಿಗಳು ನೋಡ್ತೀನಿ. ನಾನು ಕೆಲವೊಂದಷ್ಟು ಸೀನ್ಗಳೆಲ್ಲ ಇಂಗ್ಲಿಷ್ ಮೂವಿಯಿಂದ ಲೈಟ್ ಆಗಿ ಎಲ್ಲ ಒಂದು ಕಡೆ ಅದೇ ರೀತಿಯಾಗಿ ಅನಿಸ್ತಾ ಇತ್ತು. ನೀವು ಪ್ರತಿಯೊಂದನ್ನು ಒಂದೇ ರೀತಿಯಲ್ಲಿ ನೋಡೋದಕ್ಕಾಗೋದಿಲ್ಲ. ಅದನ್ನ ತಿಳ್ಕೊಳ್ಳಿ ಸರಿಯಾಗಿ. ತಿಳ್ಕೊಂಡು ಸಿನಿಮಾಕ್ಕೆ ಹೋಗಿ ನೋಡಿ. ನಾನು ನಿಮ್ ಜೊತೆ ಮಾತನಾಡ್ತಾ ನಿಮ್ಗೆ ಏನೋ ವಿಚಾರವನ್ನ ಹೇಳ್ತಾ ನಾನೆಲ್ಲ ಮಾತಿನ ಮಧ್ಯದಲ್ಲೇನೆ ಏನ್ ಮಾತಾಡ್ಬೇಕು ಅದನ್ನೇ ಬಿಟ್ಬಿಟ್ಟೆ. ಕೊಡೋ ದುಡ್ಡಿಗೆ ಓಕೆ ನೋಡ್ಬೋದು. ನಾನು ಸಿನಿಮಾ ನೋಡ್ಕೊಂಡ್ ಬಂದೆ ಅಂತ ಹೇಳಿದ್ನಲ್ಲ, ಓಕೆ ಇಷ್ಟ ಇದ್ರೆ ಹೋಗಿ. ನಮ್ಮದೇನು ನಾವೇನು ಯಾರಿಗೂ ಬಲವಂತವನ್ನ ಮಾಡೋದಿಲ್ಲ. ನೀವು ಅದು ನೋಡ್ಲೇಬೇಕು ಹಂಗಿದೆ ಹಿಂಗಿದೆ ಉಪ್ಪಿನಕಾಯಿ ಎಲ್ಲ ಹಾಕೋದಿಲ್ಲ. ನನಗಿಷ್ಟ ಆಯ್ತು, ನನಗೆ ಖುಷಿ ಅನಿಸ್ತು. ನಾನು ಕೊಟ್ಟಿದ್ದ ದುಡ್ಡಿಗೆ ಅಂದ್ರೆ ಒಂದು ಇಂಟರ್ನ್ಯಾಷನಲ್ ಲೆವೆಲ್ಗೆ ಅದು ಏನು ಕ್ವಾಲಿಟಿ ಅಂತ ಹೇಳ್ತೀವಿ ಆ ಮಟ್ಟದಲ್ಲಿ ಒಂದು ಸಿನಿಮಾ ಚೆನ್ನಾಗಿ ಬಂದಿದೆ. ಅಂತಹ ಸಿನಿಮಾದಲ್ಲಿ ಯಶ್ ಅನ್ನೋರು ಅಭಿನಯಿಸಿದ್ದಾರೆ ಅಂತ ಅಂದ್ಬಿಟ್ಟು ಒಬ್ಬ ಕನ್ನಡಿಗನಾಗಿ ಖುಷಿಯನ್ನ ಪಡಿ. ಅಲ್ಲೆಲ್ಲೋ ಮೂಲೆಯಲ್ಲಿ ಯಾವ ಫಿಲಿಮು ಅಂತ ಅಂದ್ಬಿಟ್ಟು ಕೇಳಿದಾಗ, ಇವ್ರು ಯಾರು ಅಂತ ಕೇಳಿದಾಗ ಎಲ್ಲ ಒಂದು ಕಡೆ ನಮ್ಮ ಕರ್ನಾಟಕದ ಹೆಸರು ಬರುತ್ತೆ, ನಮ್ಮ ಕನ್ನಡ ಇಂಡಸ್ಟ್ರಿನೂ ಬರುತ್ತೆ. ಈ ತರ ಮನಸ್ಥಿತಿಯನ್ನು ಇಟ್ಕೊಳ್ಳಿ. ಅದನ್ನ ಬಿಟ್ಟು ಸುಮ್ಮನೆ ಕಾಲೆಳೆಯುವಂತಹ ಕೆಲಸವನ್ನ ಮಾಡಬೇಡಿ ಅಂತ ಹೇಳ್ತಾ, ನಾನು 3 ನಿಮಿಷದ ಮೇಲೆ ಮಾತನಾಡಲ್ಲ, 9 ಮಿನಿಟ್ಸ್ ಮೇಲೆ ಹೊರಟೋಗ್ಬಿಟ್ಟಿದೆ ಅಂತ ಹೇಳ್ತಾ, ಆ ಕೃಷ್ಣ ನಿಮ್ಮೆಲ್ಲರಿಗೂ ಒಳ್ಳೆಯದನ್ನ ಮಾಡಲಿ. ಎಲ್ರಿಗೂ ಧನ್ಯವಾದಗಳು. ಜೈ ಶ್ರೀ ಕೃಷ್ಣ.